Namaste dear students. Today we shall discuss about undercapitalization. It is one more situation in case of capitalization. Capitalization ಅಲ್ಲಿ ನಾವು ಹೆಚ್ಚು ಅವಶ್ಯಕತೆಗಿಂತ ಹೆಚ್ಚು ಹಣ ಹೂಡಿದಾಗ ಹೇಗೆ ಓವರ್ ಕ್ಯಾಪಿಟಲೈಸೇಷನ್ ಅರೈಸ್ ಆಗುತ್ತೋ ಅದೇ ರೀತಿಯಲ್ಲಿ ಅಂಡರ್ ಕ್ಯಾಪಿಟಲೈಸೇಷನ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಓವರ್ ಕ್ಯಾಪಿಟಲೈಸೇಷನ್. ಇಲ್ಲಿ ಬಂಡವಾಳ ಅವಶ್ಯಕತೆಗಿಂತ ಕಡಿಮೆ ಹಣವನ್ನು ನಾವು ಹೂಡ್ತಾ ಇರ್ತೀವಿ. ಇದರಿಂದ ಕೆಲವೊಂದಿಷ್ಟು ಬೆನಿಫಿಟ್ಸ್ನು ಕಂಪ್ನಿಗೆ ಇರ್ತವೆ. ಫಾರ್ ಎಕ್ಸಾಂಪಲ್ ಅಂಡರ್ ಕ್ಯಾಪಿಟಲೈಸೇಷನ್ ಸಿಚುವೇಷನನ್ನು ಡಿಫೈನ್ ಮಾಡಬೇಕಂತಂದರೆ ವೆನ್ ದ ರಿಯಲ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಮೋರ್ ದೆನ್ ದ ಬುಕ್ ವ್ಯಾಲ್ಯೂ ಇಟ್ ಈಸ್ ಕಾಲ್ಡ್ ಅಂಡರ್ ಕ್ಯಾಪಿಟಲೈಸೇಷನ್. ಮೀನ್ಸ್ ಅಂಡರ್ ಕ್ಯಾಪಿಟಲೈಸೇಷನಲ್ಲಿ ರಿಯಲ್ ವ್ಯಾಲ್ಯೂ ದಟ್ ಈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ ದ್ಯಾನ್ ದ ಬುಕ್ ವ್ಯಾಲ್ಯೂ ಆರ್ ದ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಅಂತಂದರೆ ಪರ್ಚೇಸ್ ಮಾಡಿರೋ ಡೇಟಿಗಿರುವಂತಹ ಬೆಲೆ, ಮತ್ತು ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ ಈಗ ಸದ್ಯದಲ್ಲಿ ಮಾರ್ಕೆಟಲ್ಲಿ ಇರುವಂತಹ ಶೇರಿಗೆ ಬೆಲೆ. ಸೊ ಈ ಒಂದು ಅಂಡರ್ ಕ್ಯಾಪಿಟಲೈಸೇಷನ್ ಸಿಚುವೇಷನಲ್ಲಿ ರಿಯಲ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಆರ್ ದ ಮಾರ್ಕೆಟ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. So a company is said to be undercapitalized when the actual rate of earnings is more than the fair rate of earnings. fair rate ಅಂದರೆ ನಮಗೆ ಸಾಮಾನ್ಯವಾಗಿ ಸಿಗಬೇಕಾದಂತಹ ರಿಟರ್ನ್. ಆ್ಯಕ್ಚುಯಲ್ ರೇಟ್ ಆಫ್ ರಿಟರ್ನ್ ಅಂತಂದರೆ ಈಗ ಸದ್ಯಕ್ಕೆ ನಮ್ಗೆ ಎಷ್ಟು ಸಿಗ್ತಾ ಇದೆ ಅನ್ನೋದು. ಸೊ ಅಂಡರ್ ಕ್ಯಾಪಿಟಲೈಸೇಷನ್ ಸಿಚುವೇಷನಲ್ಲಿ ರೇಟ್ ಆಫ್ ಅರ್ನಿಂಗ್ಸ್ ಯಾವಾಗಲೂ ಹೆಚ್ಚಿರ್ತದೆ, ಆ್ಯಕ್ಚುಯಲ್ ಅರ್ನಿಂಗ್ಸ್ ಇದ್ದಿದ್ದು ಹೆಚ್ಚಿರ್ತದೆ. ಇಲ್ಲಿ ರಿಯಲ್ ವ್ಯಾಲ್ಯೂ ಆರ್ ಮಾರ್ಕೆಟ್ ವ್ಯಾಲ್ಯೂನು ಹೆಚ್ಚಿರ್ತದೆ. ಇಲ್ಲಿ Gerstenberg defines a corporation may be undercapitalized when the rate of profit is exceptionally high in relation to the return enjoyed by the similarly situated companies in the same industry. ಅಂತಂದರೆ ಯೂಶ್ವಲಿ ಅಂಡರ್ ಕ್ಯಾಪಿಟಲೈಸೇಷನ್ ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ ಕಂಪನೀಸ್ ಹೂ ಹ್ಯಾವ್ ಅಂಡರ್ ಕ್ಯಾಪಿಟಲೈಸ್ಡ್ ದೆಮ್ಸೆಲ್ಫ್ ದೇ ಗೇನ್ ಮೋರ್ ಪ್ರಾಫಿಟಬಿಲಿಟಿ ಆ್ಯಸ್ ಕಂಪೇರ್ಡ್ ಟು ಅದರ್ ಸಿಮಿಲರ್ ಕಂಪನೀಸ್ ಆಪರೇಟಿಂಗ್ ಇನ್ ದ ಮಾರ್ಕೆಟ್. ಆ್ಯಂಡ್ ಅಂಡರ್ ಕ್ಯಾಪಿಟಲೈಸೇಷನನ್ನು ಮತ್ತೊಂದು ರೀತಿಯಲ್ಲಿ ನಾವು ಡಿಫೈನ್ ಮಾಡಬೇಕಂತಂದರೆ ವೆನ್ ದ ಕಂಪನಿ ಹ್ಯಾಸ್ ಟೂ ಲಿಟಲ್ ಕ್ಯಾಪಿಟಲ್ ವಿತ್ ವಿಚ್ ಟು ಕಂಡಕ್ಟ್ ಇಟ್ಸ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಅಂತಂದರೆ ಅವಶ್ಯಕತೆಗಿಂತ ಕಡಿಮೆ ಬಂಡವಾಳವನ್ನು ನಾವು ಹೂಡಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತೀವಿ. ಇಲ್ಲಿ ಅಂಡರ್ ಕ್ಯಾಪಿಟಲೈಸೇಷನ್ ಆಗಿದೆ ಅಂತ ಹೇಗೆ ಹೇಳ್ಬೋದು ಅಂತಂದರೆ ವೆನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ ಆರ್ ವೆನ್ ದ ರಿಯಲ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ ದ ಕಂಪನಿ ಈಸ್ ಸೆಡ್ ಟು ಬಿ ಅಂಡರ್ ಕ್ಯಾಪಿಟಲೈಸ್ಡ್. So let us see the symptoms. Here less capitalization is one of the symptom of undercapitalization. Less capitalization means here ಅವಶ್ಯಕತೆಗಿಂತ ಕಡಿಮೆ ಆರ್ ಲೆಸ್ಸರ್ ದ್ಯಾನ್ ದ ಫೇರ್ ಕ್ಯಾಪಿಟಲೈಸೇಷನ್ ಸಿಸ್ಟಮ್. ದಟ್ ಮೀನ್ಸ್ here ಬಂಡವಾಳ ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನಾವು ಹಣವನ್ನು ಹೂಡಿರ್ತೀವಿ, ಆವಾಗ ಅಂಡರ್ ಕ್ಯಾಪಿಟಲೈಸೇಷನ್ ಆಗುವಂತಹ ಸಾಧ್ಯತೆಗಳಿರ್ತವೆ. Then second symptom is high rate of earnings. Due to ಅಂಡರ್ ಕ್ಯಾಪಿಟಲೈಸೇಷನ್ ಇಲ್ಲಿ ಹೈ ಅರ್ನಿಂಗ್ಸ್ ಏನಾಗಿರ್ತಾವೆ ಅಂತಂದರೆ ಕಂಪ್ನಿದು ಯೂಶ್ವಲಿ ಹೈಯರ್ ಇರ್ತವೆ. ಕಂಪೇರೇಬಲಿ ನಾವು ಫೇರ್ ರೇಟ್ ಆಫ್ ರಿಟರ್ನ್ಗೆ ಕಂಪೇರ್ ಮಾಡಿದ್ದಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಲಾಭಕ್ಕಿಂತ ಹೆಚ್ಚು ಅರ್ನಿಂಗ್ಸ್ ಇಲ್ಲಿ ನಾವು ಅಂಡರ್ ಕ್ಯಾಪಿಟಲೈಸೇಷನಲ್ಲಿ ನಾವು ನೋಡಬಹುದಾಗಿರ್ತದೆ. ದೆನ್ ಹೈ ರೇಟ್ ಆಫ್ ಡಿವಿಡೆಂಡ್. ಡ್ಯೂ ಟು ಹೈ ರೇಟ್ ಆಫ್ ಅರ್ನಿಂಗ್ಸ್ ದ ಡಿವಿಡೆಂಡ್ ಪರ್ ಶೇರ್ ಏನಾಗಿರ್ತದೆ ಅಂತಂದರೆ ಕಂಪ್ನಿಗೆ ಹೆಚ್ಚು ಸಿಗುವಂತಹ ಸಾಧ್ಯತೆ ಇರ್ತದೆ. ದೆನ್ ಹಿಯರ್ ಆಲ್ಸೋ ಹೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಪಾಸಿಬಲ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಹೇಗೆ ಇನ್ಕ್ರೀಸ್ ಆಗುತ್ತೆ ರೀ? ಯಾವಾಗ ಅರ್ನಿಂಗ್ಸ್ ಇನ್ಕ್ರೀಸ್ ಆಗ್ತವೆ, ಯಾವಾಗ ಡಿವಿಡೆಂಡ್ ಪರ್ ಶೇರ್ ಇನ್ಕ್ರೀಸ್ ಆಗ್ತದೆ, ಯಾವಾಗ ಶೇರ್ ಹೋಲ್ಡರ್ಸಿದ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತದೋ, ಯಾವಾಗ ಮಾರ್ಕೆಟಲ್ಲಿ ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೋ ಆವಾಗ ಹೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇದ್ದಿದ್ದು ಪಾಸಿಬಲ್ ಆಗಿರ್ತದೆ. ಸೊ ಡ್ಯೂ ಟು ಅಂಡರ್ ಕ್ಯಾಪಿಟಲೈಸೇಷನ್ ಸಿಸ್ಟಮ್ high market value of share is possible. Let us see the causes of undercapitalization. Undercapitalization ಯಾಕೆ ಆಗುತ್ತೆ ಅಂತಂದರೆ ರೀ, ಫಸ್ಟ್ ಒನ್ ಅಂಡರ್ ಎಸ್ಟಿಮೇಷನ್ ಆಫ್ ಇನಿಷಿಯಲ್ ಅರ್ನಿಂಗ್ಸ್. ಅಂಡರ್ ಎಸ್ಟಿಮೇಷನ್ ಆಫ್ ಇನಿಷಿಯಲ್ ಅರ್ನಿಂಗ್ಸ್ ಅಂತಂದರೆ ಅರ್ನಿಂಗ್ಸ್ ಕಡಿಮೆ ಬರಬಹುದು ಅಥವಾ ಲಾಭ ಕಡಿಮೆ ಬರಬಹುದು ಅನ್ನೋ ಅಂಜಿಕೆಯಿಂದ ನಾವು ಮೊದಲೇ ಹಣವನ್ನು ಕಡಿಮೆ ಹೂಡಿಕೆ ಮಾಡ್ಕೊಳ್ತಾ ಹೋಗ್ತೀವಿ ಅಥವಾ ಇರುವಂತಹ ಬಂಡವಾಳವನ್ನು ಇಫೆಕ್ಟಿವ್ಲಿ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಪ್ರಮೋಷನ್ ಡ್ಯೂರಿಂಗ್ ಡೆಪ್ರಿಸಿಯೇಷನ್ ಮೆಥಡ್. ಡೆಪ್ರಿಸಿಯೇಷನ್ ಪೀರಿಯಡ್ ಅಂತಂದರೆ ಡಿಫ್ಲೇಷನರಿ ಕಂಡೀಷನ್ ವೇರ್ ಇನ್ ದ ವ್ಯಾಲ್ಯೂ ಆರ್ ದ ಪ್ರೈಸಸ್ ಆಫ್ ಈಚ್ ಕಮಾಡಿಟಿ ಆರ್ ಪ್ರಾಡಕ್ಟ್ ಈಸ್ ಡಿಕ್ರೀಸ್ಡ್. ಅಲ್ಲಿ ಡಿಫ್ಲೇಷನರಿ ಕಂಡೀಷನ್ದೊಳಗೆ ಖರ್ಚು ಯಾವಾಗಲೂ ಕಡಿಮೆ ಆಗಿರ್ತದೆ ದೆನ್ ದ ಆ್ಯಕ್ಚುಯಲ್ ಕಂಡೀಷನ್. ಸೊ ಖರ್ಚು ಕಡಿಮೆ ಆಗೋದ್ರಿಂದ ರೆವಿನ್ಯೂ ಆರ್ ಅರ್ನಿಂಗ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ತವೆ. ಅದರಿಂದ ಅಂಡರ್ ಕ್ಯಾಪಿಟಲೈಸೇಷನ್ ಇದ್ದಿದ್ದ ಪಾಸಿಬಲ್ ಆಗಿರ್ತದೆ. ದೆನ್ ಹೈ ಎಫಿಷಿಯನ್ಸಿ.
ನಾವು ಯಾವಾಗ ರಿಸೋರ್ಸಸನ್ನು ಅತಿ ಉಪಯುಕ್ತವಾಗಿ ಬಳಸ್ಕೊಳ್ತೀವೋ ಅಥವಾ ವೆನ್ ವಿ ಯುಟಿಲೈಸ್ ದ resources in a maximum extent, then high efficiency is possible. When there is high efficiency, then the undercapitalization may occur. That means ಅವಶ್ಯಕತೆಗಿಂತ ನಾವು ಕಡಿಮೆ ಬಂಡವಾಳದೊಂದಿಗೂ ಸಹ ಬಿಸ್ನೆಸ್ಸನ್ನು ಮುಂದುವರಿಸಬಹುದಾಗಿರ್ತದೆ. Then let us next one is ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ. ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ವಿ ಯೂಶ್ವಲಿ ಪೇ ದ ಲೆಸ್ಸರ್ ಅಮೌಂಟ್ ಆಫ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ವೆನ್ ವಿ ಪೇ ಲೆಸ್ಸರ್ ಅಮೌಂಟ್ ಆಫ್ ಡಿವಿಡೆಂಡ್, that means it means a lesser expenditure for the company. When the expenditure is lesser, the company's earnings will be obviously more. And on the other hand, ನೀವು ಕಡಿಮೆ ಡಿವಿಡೆಂಡ್ ಕೊಟ್ಟಾಗ ಕಂಪನಿಗೆ ಗ್ರೋತ್ ಆ್ಯಂಡ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಮೌಂಟ್ ಏನಾಗ್ತದೆ, ಹೆಚ್ಚಾಗುತ್ತದೆ. ಸೊ ಇದರಿಂದನೂ ಸಹ ಅಂಡರ್ ಕ್ಯಾಪಿಟಲೈಸೇಷನ್ ಆಗುವಂತಹ ಸಾಧ್ಯತೆಗಳಿರ್ತವೆ. ದೆನ್ ಡಿಸೈರ್ ಆಫ್ ಕಂಟ್ರೋಲ್ ಆರ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಸಮ್ಟೈಮ್ಸ್ ಒಂದು ಕಂಪ್ನಿಗಳಲ್ಲಿ ಕಂಟ್ರೋಲನ್ನು ರಿಟೈನ್ ಮಾಡೋ ಉದ್ದೇಶದಿಂದ ಅಥವಾ ಆ ಒಂದು ಇಕ್ವಿಟಿನಲ್ಲಿ ಸುಮ್ಮನೆ ಅದರಲ್ಲಿ ಬದಲಾವಣೆ, ಇಕ್ವಿಟಿ ವ್ಯಾಲ್ಯೂನಲ್ಲಿ ಸುಮ್ಮನೆ ಬದಲಾವಣೆ ತರಲಿಕ್ಕೆ, ತಮ್ಮ ಸ್ವಂತ ಲಾಭಕ್ಕಾಗಿ ಮಾಡಲಿಕ್ಕೆ ಈ ತರಹ ಕೆಲವೊಂದಿಷ್ಟು ಜನ ಟ್ರೇಡಿಂಗ್ ಆನ್ ಇಕ್ವಿಟಿ ಆಗಿರಬಹುದು ಅಥವಾ ಫಂಡ್ಸಲ್ಲಿ ಬದಲಾವಣೆ ಮಾಡೋದು, ಈ ತರಹ ಮಾಡಿಕೊಂಡು ಸಮ್ಟೈಮ್ಸ್ ಅಂಡರ್ ಕ್ಯಾಪಿಟಲೈಸೇಷನ್ ಮೇ ಆಕರ್. ಈ ಅಂಡರ್ ಕ್ಯಾಪಿಟಲೈಸೇಷನ್ನಿಂದ ಕೆಲವೊಂದಿಷ್ಟು ಅಡ್ವಾಂಟೇಜಸ್ನೂ ಇದ್ದಾವೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ನು ನಾವು ನೋಡ್ತಾ ಇರ್ತೀವಿ. ಇಲ್ಲಿ ಅಡ್ವಾಂಟೇಜಸ್ ಇದ್ದಿದ್ದು ಶೇರ್ ಹೋಲ್ಡರ್ಸಿಗೂ ಕೆಲವೊಂದಿಷ್ಟು ಬೆನಿಫಿಟ್ಸನ್ನು ತಂದು ಕೊಡ್ತದೆ ಮತ್ತು ಸೊಸೈಟಿಗೂ ಕೆಲವೊಂದಿಷ್ಟು ಬೆನಿಫಿಟ್ಸನ್ನು ತಂದು ಕೊಡಬಹುದಾಗಿರ್ತದೆ. ಟು ಶೇರ್ ಹೋಲ್ಡರ್ಸ್ ಇಟ್ ಮೇ ಗಿವ್ ಹೈ ರೇಟ್ ಆಫ್ ಡಿವಿಡೆಂಡ್. ಆ್ಯಸ್ ಐ ಹ್ಯಾವ್ ಸೆಡ್, ವೆನ್ ದ ಎಕ್ಸ್ಪೆಂಡಿಚರ್ ಈಸ್ ಲೆಸ್, ಅರ್ನಿಂಗ್ಸ್ ಆರ್ ಮೋರ್. ಯಾವಾಗ ಅರ್ನಿಂಗ್ಸ್ ಮೋರ್ ಇರ್ತವೆ, ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್, ದ ಡಿವಿಡೆಂಡ್ ಪರ್ ಶೇರ್ ಏನಾಗ್ತದೆ ರೀ, ಇನ್ಕ್ರೀಸ್ ಆಗ್ತದೆ. ವೆನ್ ದ ರೇಟ್ ಆಫ್ ಡಿವಿಡೆಂಡ್ ಈಸ್ ಹೈ, ದೆನ್ ಆಟೋಮೆಟಿಕಲಿ ದ ಶೇರ್ ಹೋಲ್ಡರ್ಸ್ will enjoy more profitability or more dividend. So this will increase their confidence level. Then high market value of shares. Shareholders ಗೆ ಜನರಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಇಂದ ಹೆಚ್ಚು ಸಿಗುವಂತಹ ಸಾಧ್ಯತೆಗಳಿರ್ತವೆ. ಇದರಿಂದ ಡೆಫಿನೆಟ್ಲಿ ಇಟ್ ವಿಲ್ ಬೆನಿಫಿಟ್ ಟು ದ ಕಂಪನಿ ಆಸ್ ವೆಲ್ ಆಸ್ ಶೇರ್ ಹೋಲ್ಡರ್ಸ್. Then it may also give loan facilities. For example, ಇಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಿದ್ದ ಶಾರ್ಟ್ ಟರ್ಮ್ ಲೋನ್ಸನ್ನು ತೊಗೋಬಹುದಾಗಿರ್ತದೆ. ಹೇಗೆ ತೊಗೋಬಹುದು ರೀ, ತನ್ನ ಸೆಕ್ಯೂರಿಟೀಸನ್ನು ಮಾರ್ಟ್ಗೇಜ್ ಇಟ್ಟು ಶಾರ್ಟ್ ಟರ್ಮ್ ಲೋನ್ಸನ್ನು ತೊಗೋಬಹುದಾಗಿರ್ತದೆ. ಇದರಿಂದನೂ ಸಹ ಶೇರ್ ಹೋಲ್ಡರ್ಸ್ಗೆ ಬೆನಿಫಿಟ್ ಸಿಗುವಂಥ ಸಾಧ್ಯತೆಗಳಿರ್ತವೆ. ಅಂಡರ್ ಕ್ಯಾಪಿಟಲೈಸೇಷನ್ನಿಂದ ಸೊಸೈಟಿಗೆ ಏನು ಬೆನಿಫಿಟ್ ಅಂತಂದರೆ, ಇಟ್ ವಿಲ್ ಲೀಡ್ ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ನೋಡಿರಿ, ಯಾವಾಗಲೂ ವೆನ್ ದ ಎಕ್ಸ್ಪೆಂಡಿಚರ್ ಈಸ್ ಲೆಸ್, ಇನ್ಕಮ್ಸ್ ಆರ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ವಿಲ್ ಕಮ್ ಫಾರ್ವರ್ಡ್ ಟು ಇನ್ವೆಸ್ಟ್ ಮೋರ್ ಅಮೌಂಟ್ ಇನ್ ದ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ಸೊ ಖರ್ಚು ಕಡಿಮೆ ಇದ್ದಾಗ, ಆದಾಯ ಹೆಚ್ಚಿದ್ದಾಗ ಹೆಚ್ಚು ವ್ಯವಹಾರದ ಚಟುವಟಿಕೆಗಳು ಹೆಚ್ಚುತ್ತವೆ ಅಥವಾ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಹೆಚ್ಚುತ್ತವೆ. ಯಾವಾಗ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಹೆಚ್ಚುತ್ತವೋ ಆವಾಗ ಡೆಫಿನೆಟ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹೆಚ್ಚಾಗ್ತದೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹೆಚ್ಚಾಗೋದ್ರ ಜೊತೆಗೆ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್, ಟೋಟಲ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಮೇ be possible. Then creation of employment opportunity. More and more industrial activities will lead to creation of more employment opportunities to the society. Then it may also leads to the economic prosperity or economic development. So for example, ಯಾವಾಗ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಹೆಚ್ಚುತ್ತಾವೋ, ಮಾರ್ಕೆಟಲ್ಲಿ ಖರ್ಚು ಕಡಿಮೆ ಆಗಿ ಆದಾಯ ಹೆಚ್ಚುತ್ತಾ ಇದೆಯೋ, ಜನರ ಕೈಯಲ್ಲಿ ದುಡ್ಡು ಹೆಚ್ಚು ಬರ್ತಾ ಇದೆಯೋ, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ. ಇದರಿಂದ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಬೂಸ್ಟ್ ಟು ದ ಎಕಾನಮಿಕ್ ಗ್ರೋತ್ ಆರ್ ಪ್ರಾಸ್ಪ್ಯಾರಿಟಿ. ಸೊ ಲೆಟ್ ಅಸ್ ಸಿ ದ ಡಿಸ್ಅಡ್ವಾಂಟೇಜಸ್ ಆರ್ ಬ್ಯಾಡ್ ಇಫೆಕ್ಟ್ಸ್ ಆಫ್ ಅಂಡರ್ ಕ್ಯಾಪಿಟಲೈಸೇಷನ್. ಜನರಲಿ ಅಂಡರ್ ಕ್ಯಾಪಿಟಲೈಸೇಷನ್ದಿಂದ ನಾವು ಹೊರಗೆ ನೋಡಿದಾಗ ಕಂಪ್ನಿ ಅರ್ನಿಂಗ್ಸ್ ಹೆಚ್ಚಾಗ್ತಾವಂತ ನಾವು ಪಾಸಿಟಿವ್ ಇಫೆಕ್ಟ್ ಇದೆ ಅಂತ ನಾವು ತಿಳ್ಕೊಬಹುದಾಗಿರ್ತದೆ. ಬಟ್ ಇನ್ ಲಾಂಗ್ ರನ್ it may have certain negative impact on the company. So let us see the effects on the company. It may lead to cutthroat competition to the companies. ನೋಡಿ, ಯಾವಾಗ ಕಂಪ್ನಿ ಇದ್ದಿದ್ದ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಖರ್ಚು ಕಡಿಮೆ ಇದೆ, ಇದರಿಂದ ಏನಾಗ್ತದೆ ಅಂತಂದರೆ ಇಟ್ ಮೇ ಲೀಡ್ ಟು ಹೈ ಕಾಂಪಿಟಿಷನ್ ಅಮಾಂಗ್ ದ ಕಂಪನೀಸ್ ಆಪರೇಟಿಂಗ್ ಇನ್ ದ ಸೇಮ್ ಮಾರ್ಕೆಟ್. ಇದರಿಂದ ಏನಾಗ್ತದೆ ಅಂತಂದರೆ ಕಾಂಪಿಟಿಷನ್ ಹೆಚ್ಚಿದ್ದಾಗ ಪ್ರಾಫಿಟ್ಸ್ ಆಫ್ ಕಂಪ್ನೀಸ್ ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಇರ್ತವೆ. ದೆನ್ ಡಿಮ್ಯಾಂಡ್ ಫಾರ್ ಮೋರ್ ವೇಜಸ್ ಮೇ ಆಲ್ಸೋ ಆಕರ್.
ಯಾವಾಗ ಎಂಪ್ಲಾಯೀಸ್ ಇದ್ದಿದ್ದ ಕಂಪ್ನಿಯಲ್ಲಿ ಹೆಚ್ಚು ಅರ್ನಿಂಗ್ಸ್ ಆಗ್ತಾ ಇದ್ದಾವೆ ಅನ್ನೋದನ್ನು ಗೊತ್ತಾದಾಗ, ವೆನ್ ದ ಎಂಪ್ಲಾಯೀಸ್ ಸಿ ದ್ಯಾಟ್ ದ ಕಂಪ್ನೀಸ್ ಆರ್ ಅರ್ನಿಂಗ್ ಹೈಯರ್ ಪ್ರಾಫಿಟ್ಸ್, generally workers demand for higher wages. When workers demand for higher wages, then it may disturb the production activity. Then production activity disturb ಆದರೆ ಕಂಪನಿದು ಇಮೇಜ್ ಆಗಲಿ ಅಥವಾ ಪ್ರೊಡಕ್ಟಿವಿಟಿ ಏನಾಗ್ತದೆ, ಕಡಿಮೆ ಆಗ್ತಾ ಇರ್ತದೆ. ಸೊ ಇದು ಸಹ ಒಂದು ದೊಡ್ಡ ತೊಂದರೆಯಾಗಿರ್ತದೆ. ಲೋ ಮಾರ್ಕೆಟಬಿಲಿಟಿ ಇನ್ ದ ಸೆನ್ಸ್, ನೋಡಿ, ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಏನಾಗಿದೆ, ಹೆಚ್ಚಾಗಿದೆ. ಮಾರ್ಕೆಟಲ್ಲಿ ಆ ಒಂದು ಶೇರಿನ ಬೆಲೆ ಹೆಚ್ಚಾಗಿದೆ. ಸೊ ಬೆಲೆ ಇನ್ಕ್ರೀಸ್ ಆದಾಗ ಆ ಒಂದು ಶೇರಿಗೆ ಡಿಮಾಂಡ್ ಏನಾಗ್ತದೆ, ಕಡಿಮೆ ಆಗ್ತದೆ. ಅಂದರೆ ದೊಡ್ಡ ಡಿನಾಮಿನೇಷನ್, ದೊಡ್ಡ ವ್ಯಾಲ್ಯೂವಿನ ಶೇರನ್ನು ಹೆಚ್ಚು ಜನ ಪರ್ಚೇಸ್ ಮಾಡಲಿಕ್ಕೆ ಹೋಗಲ್ಲ, ಎಕ್ಸೆಪ್ಟ್ ಸರ್ಟನ್ ಪೀಪಲ್ ಓನ್ಲಿ. ಸೊ ಇದರಿಂದ ಏನಾಗ್ತದೆ ಅಂತಂದರೆ ಆ ಶೇರ್ ಪ್ರೈಸಸ್, ಆ ಶೇರನ್ನು ಮಾರ್ಕೆಟಲ್ಲಿ ಖರೀದಿ ಮತ್ತು ಮಾರಾಟದ ಪ್ರಮಾಣ ಕಡಿಮೆ ಆಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾರಾಟ ಆಗುವಂತಹ ಸಾಧ್ಯತೆಗಳಿರ್ತವೆ. Then it may also leads to start of fiscal measures by the government, or government may initiate the high taxation policy on the companies. ನೋಡಿ, ಕಂಪ್ನಿ ಅರ್ನಿಂಗ್ಸು ಹೆಚ್ಚಿದೆ ಅಂತ ಗೊತ್ತಾದಾಗ ಗೌರ್ಮೆಂಟ್ಸ್ ಜನರಲಿ ಏನು ಮಾಡ್ತವೆ ಅಂತಂದರೆ ಟ್ಯಾಕ್ಸೇಷನ್ ಪಾಲಿಸಿನ ಇಂಪ್ರೂವ್ ಮಾಡ್ತವೆ. ಸೊ ಹೈ ಟ್ಯಾಕ್ಸ್ ಪೇಮೆಂಟ್ ಅಂತಂದರೆ ಕಂಪ್ನಿಗೆ ಏನಾಗ್ತದೆ, ಹೈ ಎಕ್ಸ್ಪೆಂಡಿಚರ್ ಆಗ್ತದೆ. ಯಾವಾಗ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತದನೋ ಕಂಪ್ನಿಗೆ ಏನಾಗ್ತದೆ ರೀ, ರೆವೆನ್ಯೂ ಡಿಕ್ರೀಸ್ ಆಗುವಂತಹ ಪ್ರಾಬ್ಲಮ್ ಅರೈಸ್ ಆಗ್ತದೆ. ದೆನ್ ಕನ್ಸ್ಯೂಮರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನೋಡಿ, ಯಾವಾಗ ಕಂಪ್ನೀಸ್ ಇದ್ದಿದ್ದ ಹ್ಯೂಜ್ ಪ್ರಾಫಿಟ್ಸನ್ನು ಅರ್ನ್ ಮಾಡ್ತಾ ಇದ್ದಾವೆ, ಆವಾಗ ಏನಾಗ್ತದೆ ಅಂತಂದರೆ ಟು ಅರ್ನ್ ದ ಪ್ರಾಫಿಟಬಿಲಿಟಿ ಕಂಪನೀಸ್ ಮೇ ಡೂ ಎನಿಥಿಂಗ್, ಆರ್ ಕಂಪ್ನೀಸ್ ಏನು ಮಾಡ್ತಾವೆ ಅಂತಂದರೆ ಸೊಸೈಟಿಯಲ್ಲಿರುವಂತಹ ರಿಸೋರ್ಸನ್ನು ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತವೆ. ಸೊ ಇದರಿಂದನೂ ಸಹ ಕೆಲವೊಂದು ಸಾರಿ ಕನ್ಸ್ಯೂಮರ್ಸ್ಗೆ ಡಿಸ್ಸ್ಯಾಟಿಸ್ಫೈ ಆಗುವಂತಹ ಚಾನ್ಸಸ್ ಇಲ್ಲಿ ಅರೈಸ್ ಆಗ್ತಾ ಇರ್ತವೆ. ದೆನ್ ಇಟ್ ಮೇ ಆಲ್ಸೋ ಲೀಡ್ಸ್ ಟು ಡಿಪೆಂಡೆನ್ಸ್ ಆನ್ ಔಟ್ಸೈಡ್ ಸೋರ್ಸಸ್ ಫಾರ್ ಫಂಡ್ಸ್. ಯಾವಾಗ ಕಂಪ್ನಿ ಹೆಚ್ಚು ಪ್ರಾಫಿಟ್ ಮಾಡ್ತಿದ್ನೋ ಆವಾಗ ಮತ್ತಷ್ಟು ಇನ್ವೆಸ್ಟ್ ಮಾಡಬೇಕು, ಮತ್ತಷ್ಟು ಹಣವನ್ನು ಹೂಡಿದರೆ ಮತ್ತಷ್ಟು ಪ್ರಾಫಿಟಬಿಲಿಟಿ ಬರಬಹುದು ಅನ್ನೋ ಉದ್ದೇಶದಿಂದ ಕಂಪ್ನೀಸ್ ಜನರಲಿ ಏನು ಮಾಡ್ತಾವೆ ಅಂತಂದರೆ ದೇ ಡಿಪೆಂಡ್ ಆನ್ ದ ಔಟ್ಸೈಡ್ ಕ್ಯಾಪಿಟಲ್ ಆರ್ ಬಾರೋಡ್ ಕ್ಯಾಪಿಟಲ್. ಬಾರೋಡ್ ಕ್ಯಾಪಿಟಲ್ ಅಂತಂದರೆ ಲೋನ್ ಫಾರ್ಮ್ದಲ್ಲಿ ನಾವು ಬಂಡವಾಳವನ್ನು ತೊಗೋತಾ ಇರ್ತೀವಿ. ಸೊ ಲೋನ್ ಫಾರ್ಮಿಗೆ ಬಂದಾಗ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗಿರ್ತದೆ, ಹೆಚ್ಚಿರ್ತದೆ. ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ ಮೀನ್ಸ್ more expenditure to the company. Then it may also leads to manipulation in the share prices. ಜನರಲಿ ಯಾವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇನ್ಕ್ರೀಸ್ ಆಗ್ತದನೋ ಆವಾಗ ಕಂಪ್ನೀಸ್ ಇದ್ದಿದ್ದ ಅಥವಾ ಮ್ಯಾನೇಜ್ಮೆಂಟ್ ಇದ್ದಿದ್ದ ಅಂಡ್ಯೂ ಅಡ್ವಾಂಟೇಜ್ ತೊಗೊಳ್ಳಿಕ್ಕೆ ಅಥವಾ ಫಾಯ್ದೆಯನ್ನು ಮಾಡ್ಕೊಳ್ಳಿಕ್ಕೆ ಶೇರ್ ಮ್ಯಾನಿಪುಲೇಷನನ್ನು ಮಾಡಬಹುದಾಗಿರ್ತದೆ. ಸೊ ದೀಸ್ ಆರ್ ದ ಇಫೆಕ್ಟ್ಸ್ ಆನ್ ದ ಕಂಪನಿ. ಇಟ್ ಮೇ ಹ್ಯಾವ್ ಸರ್ಟನ್ ಇಫೆಕ್ಟ್ ಆನ್ ದ ಶೇರ್ ಹೋಲ್ಡರ್ಸ್ ಆ್ಯಸ್ ವೆಲ್, ದಟ್ ಈಸ್ ಲೋ ಮಾರ್ಕೆಟಬಿಲಿಟಿ ಫಾರ್ ದ ಶೇರ್ಸ್. ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಹೆಚ್ಚುತ್ತದನೋ ಅಷ್ಟು ಶೇರಿನ ಮಾರಾಟದ ಪ್ರಮಾಣ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ನಾನೀಗ ದೊಡ್ಡ ಪ್ರಮಾಣದಲ್ಲಿ ಶೇರ್ಗಳನ್ನು ದೊಡ್ಡ ಹೈ ವ್ಯಾಲ್ಯೂ ಪರ್ಚೇಸ್ ಮಾಡಿದ್ದೀನಿ ತಿಳ್ಕೊಳ್ಳಿ, ನಾನು ಅದನ್ನು ಮಾರ್ಲಿಕ್ಕೆ ಹೋದಾಗ ಅಷ್ಟು ಹೈ ವ್ಯಾಲ್ಯೂ ಪರ್ಚೇಸ್ ಮಾಡೋರು ಯಾರೂ ಇಲ್ಲಾಗಿರಬಹುದಾಗಿರ್ಬೋದು. ಸೊ ಇದರಿಂದ ಏನಾಗ್ತದೆ, ಮಾರ್ಕೆಟಬಿಲಿಟಿ ಆಫ್ ಶೇರ್ ಇದ್ದಿದ್ದ ಕಡಿಮೆ ಆಗ್ತದೆ. ಸ್ಪೆಕ್ಯುಲೇಟಿವ್ ಟ್ರೆಂಡ್ಸ್ನು ಇನ್ಕ್ರೀಸ್ ಆಗ್ತಾ ಇರ್ತವೆ. ಸ್ಪೆಕ್ಯುಲೇಟಿವ್ ಮೀನ್ಸ್ ಯಾವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇನ್ಕ್ರೀಸ್ ಆಗ್ತದನೋ ಮತ್ತಷ್ಟು ಇನ್ಕ್ರೀಸ್ ಮಾಡಲಿಕ್ಕೆ ಸ್ಪೆಕ್ಯುಲೇಟಿವ್ ಆ್ಯಕ್ಟಿವಿಟೀಸನ್ನು ಮಾಡಬಹುದಾಗಿರ್ತದೆ. ಸೊ ನಾವು ಮೇಲಿನ ಮೇಲೆ ನೋಡಿದಾಗ ಆ್ಯಸ್ ಕಂಪೇರ್ ಟು ಓವರ್ ಕ್ಯಾಪಿಟಲೈಸೇಷನ್, ಅಂಡರ್ ಕ್ಯಾಪಿಟಲೈಸೇಷನ್ ಈಸ್ good for the company, but in short term only it is good. In long term it may have negative impact on the company. So therefore we shall not invest the capital more or less. It should be fairly capitalized. So ಪ್ರಾಬ್ಲಮನ್ನು, ಅಂಡರ್ ಕ್ಯಾಪಿಟಲೈಸೇಷನ್ ಪ್ರಾಬ್ಲಮನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಥವಾ ವಾಟ್ ಆರ್ ದ ರೆಮಿಡೀಸ್ ಫಾರ್ ಅಂಡರ್ ಕ್ಯಾಪಿಟಲೈಸೇಷನ್ ಆರ್ ವಿ ಕ್ಯಾನ್ ಇಶ್ಯೂ ಫ್ರೆಶ್ ಶೇರ್ಸ್. ಇಶ್ಯೂ ಆಫ್ ಫ್ರೆಶ್ ಶೇರ್ಸ್ ಅಂತಂದರೆ ನೋಡಿ, ನೀವು ಇನ್ನಷ್ಟು ಬಂಡವಾಳವನ್ನು ರೇಸ್ ಮಾಡ್ತೀರಿ ಅಥವಾ ಇನ್ನಷ್ಟು ಶೇರುಗಳನ್ನು ಇನ್ಕ್ರೀಸ್ ಮಾಡ್ತೀರಿ, ಇಶ್ಯೂ ಮಾಡ್ತೀರಿ. ಸೊ ಫ್ರೆಶ್ ಶೇರ್ಸನ್ನು ಇಶ್ಯೂ ಮಾಡಿದಾಗ ಪ್ರಾಫಿಟ್ ರಿಮೈನಿಂಗ್ ಕಾನ್ಸ್ಟೆಂಟ್, ನಂಬರ್ ಆಫ್ ಶೇರ್ಸ್ ಹೆಚ್ಚಾಗೋದ್ರಿಂದ ಶೇರ್ ಪ್ರೈಸಸ್ ಏನಾಗ್ತಾವೆ ರೀ ಅಥವಾ ಡಿವಿಡೆಂಡ್ ಪರ್ ಶೇರ್ ಏನಾಗ್ತದೆ, ಕಡಿಮೆ ಆಗ್ತದೆ. ಡಿವಿಡೆಂಡ್ ಪರ್ ಶೇರ್ ಕಡಿಮೆ ಆದಾಗ ಆಟೋಮೆಟಿಕಲಿ ಆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಏನಾಗ್ತದೆ, ಸ್ಲೈಟ್ಲಿ ಡಿಕ್ರೀಸ್ ಆಗಿ ಅದರ ರಿಯಲ್ ಪೊಸಿಷನ್ಗೆ ಬರುವಂತಹ ಚಾನ್ಸಸ್ ಇರ್ತವೆ. ಸೊ ಕಂಪನಿ ಕ್ಯಾನ್ ಗೋ ಬ್ಯಾಕ್ ಟು ಇಟ್ಸ್ ರಿಯಲ್ ಕಂಡೀಷನ್ ಬೈ ಇಶ್ಯೂಯಿಂಗ್ ಆಫ್ ಫ್ರೆಶ್ ಶೇರ್ಸ್. ಆರ್ ಎ ಕಂಪನಿ ಕ್ಯಾನ್ ಇಶ್ಯೂ ದ ಬೋನಸ್ ಶೇರ್ಸ್.
ಬೋನಸ್ ಶೇರ್ಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಶೇರ್ಸ್ ಮಾತ್ರ ಇಶ್ಯೂ ಮಾಡ್ತೀವಿ, ಇಲ್ಲಿ ಯಾವುದೇ ರೀತಿಯ ಬಂಡವಾಳವನ್ನು ರೇಸ್ ಮಾಡೋದಿಲ್ಲ. ಫ್ರೀ ಆಫ್ ಕಾಸ್ಟ್ ತನ್ನ ಎಂಪ್ಲಾಯೀಸ್ಗಾಗಿರಲಿ ಅಥವಾ ಮ್ಯಾನೇಜ್ಮೆಂಟ್ಗಾಗಿರಲಿ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದ್ರಿಂದ ಕಂಪನಿಗೆ ಅಡಿಷ್ನಲ್ ಕ್ಯಾಪಿಟಲ್ ಅಂತೂ ಸಿಗೋದಿಲ್ಲ, ಬಟ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಏನಾಗ್ತದೆ ರೀ, ಇನ್ಕ್ರೀಸ್ ಆಗ್ತದೆ. ಪ್ರಾಫಿಟ್ ರಿಮೈನಿಂಗ್ ಕಾನ್ಸ್ಟೆಂಟ್, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಹೆಚ್ಚಾದಾಗ ಡಿವಿಡೆಂಡ್ ಪರ್ ಶೇರ್ ಏನಾಗ್ತದೆ ರೀ, ಕಡಿಮೆ ಆಗ್ತದೆ. ಮಾರ್ಕೆಟಬಿಲಿಟಿ ಆಫ್ ಶೇರ್ಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ಅಥವಾ ಅರ್ನಿಂಗ್ಸ್ ಏನಾಗ್ತಾವೆ ರೀ, ಕಡಿಮೆ ಆಗ್ತವೆ. ಸೊ ಕಂಪನಿ ಇದ್ದಿದ್ದ ತನ್ನ ಒರಿಜಿನಲ್ ಫಾರ್ಮಿಗೆ ವಾಪಸ್ ಹೋಗಬಹುದಾಗಿರ್ತದೆ. ಆರ್ ಈ ಕಂಪನಿ ಕ್ಯಾನ್ ರೆಡ್ಯೂಸ್ ದ ಇಫೆಕ್ಟ್ ಆಫ್ ಅಂಡರ್ ಕ್ಯಾಪಿಟಲೈಸೇಷನ್ ಬೈ ಇನ್ಕ್ರೀಸಿಂಗ್ ದ ಪಾರ್ ವ್ಯಾಲ್ಯೂ ಆಫ್ ಶೇರ್. ಇನ್ಕ್ರೀಸಿಂಗ್ ದ ಪಾರ್ ವ್ಯಾಲ್ಯೂ ಆರ್ ಫೇರ್ ವ್ಯಾಲ್ಯೂ ಆಫ್ ಶೇರ್ಸ್ ಮೀನ್ಸ್ ಹಿಯರ್ ಜನರಲಿ ಓಲ್ಡ್ ಶೇರ್ಸ್ ಏನಾಗಿರ್ತವೆ, ಕಡಿಮೆ ಬೆಲೆಯನ್ನು ಹೊಂದಿರ್ತವೆ, ಫೇಸ್ ವ್ಯಾಲ್ಯೂ ಅನ್ನು. ನಾವೇನು ಮಾಡ್ಬೋದು ಅಂತಂದರೆ ಆ ಫೇಸ್ ವ್ಯಾಲ್ಯೂ ಆರ್ ಪಾರ್ ವ್ಯಾಲ್ಯೂ ಪರ್ ಶೇರನ್ನು ನಾವೇನು ಮಾಡ್ಬೋದು ಅಂತಂದರೆ ಹೆಚ್ಚಿಗೆ ಮಾಡಬಹುದಾಗಿರ್ತದೆ. ಇದರಿಂದ ಏನಾಗ್ತದೆ ಅಂತಂದರೆ ಕ್ಯಾಪಿಟಲ್ ಅಂತೂ ಚೇಂಜ್ ಆಗೋದಿಲ್ಲ, ಬಟ್ ರೇಟ್ ಆಫ್ ಡಿವಿಡೆಂಡ್ ಏನಾಗ್ತದೆ ಅಂತಂದರೆ ಕಡಿಮೆ ಆಗಬಹುದಾಗಿರ್ತದೆ. ಸೊ ವಿ ಕ್ಯಾನ್ ಡೂ ದ್ಯಾಟ್ ಆರ್ ವಿ ಕ್ಯಾನ್ ಸ್ಪ್ಲಿಟ್ ಅಪ್ ದ ಶೇರ್ಸ್. ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಶೇರ್ಸ್ ಮೀನ್ಸ್ ಹಿಯರ್ ಶೇರನ್ನು ಸ್ಮಾಲರ್ ಡಿನಾಮಿನೇಷನಲ್ಲಿ ಒಡೆದು ಹಾಕುವುದು. ಸ್ಮಾಲರ್ ಡಿನಾಮಿನೇಷನ್ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ನೀವು ಮೊದಲು 10,000 ಶೇರ್ಸ್ 10,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಇದ್ದು ಅಥವಾ 100 ಈಚ್ ಇದ್ದು, ಸೊ 10 lakh rupees ಆಯ್ತು ರೀ. ಸೊ ಕ್ಯಾಪಿಟಲ್ ಸೇಮ್ನೇ ಉಳಿಯುತ್ತೆ. ನಾವು 100 ಈಚ್ ಏನು ಶೇರ್ ಇರ್ತದಲ್ಲ ಅದನ್ನು 10 rupees ಶೇರಲ್ಲಿ ಡಿವೈಡ್ ಮಾಡ್ತೀವಿ. ಇದರಿಂದ ಏನಾಗ್ತದೆ ಅಂತಂದರೆ ಶೇರುಗಳ ವ್ಯಾಲ್ಯೂ ಆರ್ ನಂಬರ್ ಆಫ್ ಶೇರ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. 10 lakh capital remains same, number of shares increases. So number of shares increase ಆದಾಗ dividend per share ಏನಾಗ್ತದೆ, ಕಡಿಮೆ ಬರ್ತದೆ. So company can go back to its normal condition. So my dear students, this is regarding the under capitalization. I hope you understood the concept. If you have any doubts you can ask me. Thank you.